ಎಲ್ಲರೂ ಎದ್ದೇಳೋಕ್ಕೂ ಮುಂಚೆ ಮನೆ ಎಲ್ಲ ಕೆಲಸಗಳನ್ನು ಮಾಡಿಬಿಡ್ಬೇಕು. ಲೇಟಾಗಿ ಎದ್ಬಿಟ್ನಾ. ಮನೆ ತುಂಬ ಕೆಲಸಗಳಿದೆ. ಇನ್ನೊಂದು ಅರ್ಧ ಗಂಟೆ ಬೇಗ ಎದ್ದಿದ್ರೆ ಚೆನ್ನಾಗಿರೋದು. ಅಲ್ಲದನು ಬೇಗ ಎದ್ದಿದ್ರೆ ಕೆಲಸ ಎಲ್ಲ ಬೇಗ ಮುಗಿಸ್ಬೋದಿತ್ತು ಅಂದ್ಬಿಟ್ಟು ಪೂಜೆ ಮಾಡಿ ಮುಗಿಸಿದ್ಯಲ್ಲ. ಅಯ್ಯೋ, ನಾನು ಮಾಡಿಲ್ಲ ಕಣಮ್ಮ. ನಾನು ಈಗ ತಾನೇ ಎದ್ದು ಬರ್ತಾ ಇದ್ದೀನಿ. ಹಾಗಾದ್ರೆ ಯಾರು ಪೂಜೆ ಮಾಡಿದ್ರು? ನಾನೇ ಅತ್ತೆ. ಇನ್ಮೇಲೆ ಮನೆ ಕೆಲ್ಸಗಳ ಬಗ್ಗೆ ಏನು ಟೆನ್ಷನ್ ತಗೋಬೇಡಿ. ನಾನು ಹೊರಗಡೆ ಎಷ್ಟೇ ಓಡಾಡಲಿ, ನನ್ನ ಮನೇನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ. ಇನ್ಮೇಲೆ 2 ಕೆಲಸನೂ ನಾನು ಚೆನ್ನಾಗಿ ನಿಭಾಯಿಸ್ತೀನಿ. ಯಾಕೆ ಶ್ರಾವಣಿಯಮ್ಮ ಈ ಥರ ಮಾತಾಡ್ತಾ ಇದ್ದೀರಾ? ಯಾರಾದರೂ ಏನಾರು ಅಂದ್ರ? ನನ್ನ ಮನೇನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಯಾರಾದರೂ ಏನಾದರೂ ಯಾಕೆ ಅನ್ಬೇಕು? ಮನೆ ಸೊಸೆ ಆದವಳಿಗೆ ಮೊದಲು ಮನೆ, ಆಮೇಲೆ ಸಮಾಜ. ನಮ್ಮ ಮನೇನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಸಮಾಜನೂ ಚೆನ್ನಾಗೇ ಇರುತ್ತೆ. ಅದನ್ನೇ ನಾನು ಫಾಲೋ ಮಾಡ್ತಿದ್ದೀನಿ ಅಷ್ಟೆ. ತಿಂಡಿ ರೆಡಿ ಇದೆ, ಹೋಗಿ ತಿಂಡಿ ಮಾಡ್ಕೊಳ್ಳಿ. ಸಮಾವೇಶಕ್ಕೆ ನಾನು ಒಂದು ಸ್ವಲ್ಪ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೋತೀನಿ, ತಗೊಳ್ಳಿ ಕಾಫಿ ಕುಡಿ. ತಗೊಳ್ಳಿ. ಅಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಹೇಳಿದ್ರೆ ಹೆಂಗೆ ನೀವು? ಅಲ್ಲ ಸರ್, ದಯವಿಟ್ಟು ನಾನು ಹೇಳೋದನ್ನ 1 ನಿಮಿಷ ಕೇಳಿಸ್ಕೊಳ್ಳಿ. ಆಮೇಲೆ ನೀವು ಹಲೋ. ಯಾಕೆ ಸುಬ್ಬು, ಯಾಕೆ ಒಂಥರ ಇದೆಯಾ? ಏನಾಯ್ತು? ಅಮ್ಮ, ನೆನ್ನೆ ಗ್ರೌಂಡಲ್ಲಿ ಸಮಾವೇಶ ಮಾಡೋದಕ್ಕೆ ಪರ್ಮಿಷನ್ ಕೇಳಿದೆ ಅಂತ ಹೇಳಿದ್ನಲ್ಲ, ಆ ಪರ್ಮಿಷನ್ ಇವಾಗ ವಿಜಯಾಂಬಿಗೆ ಕೊಟ್ಟಿದ್ದಾರಮ್ಮ. ಸೊ ಏನು ಮಾಡ್ಬೇಕಂತ ನನಗೆ ಗೊತ್ತಿಲ್ಲ. ನಮಗೆ ಊರಾಚೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಏನು ಸಮಾವೇಶನ ಊರಾಚೆ ಮಾಡೋದ? ಊರಾಚೆ ಮಾಡಿದ್ರೆ ಜನ ಹೇಗೆ ಬರ್ತಾರೆ ಸುಬ್ಬು? ಅದೇ ನನಗೂ ಗೊತ್ತಾಗ್ತಿಲ್ಲ ಮೇಡಮ್. ಸೊ ಎಲ್ಲ ವಿಜಯಾಂಬಿಕೆನಿಂದನೇ ಆಗಿದ್ದು. ಯೋಚನೆ ಮಾಡಬೇಡಿ ಮಕ್ಕಳ. ರಾಜಕೀಯ ಅಂದಮೇಲೆ ಇದೆಲ್ಲ ಇದ್ದಿದ್ದೆ. ರಾಜಕೀಯ ಅನ್ನೋದು ಚದುರಂಗದ ಆಟ ಅನ್ನೋದು ನೀವು ಕೇಳಿಲ್ವಾ? ಈಗ ಅವರು ನಮಗಿಂತ ಮುಂದೆ ಇದ್ದಾರೆ. ಅದಕ್ಕೆ ನಾವು ಈಗ ಅವ್ರಿಗಿಂತ 1 ಹೆಜ್ಜೆ ಮುಂದಿಡಬೇಕು.